ಮುಖ್ಯಮಂತ್ರಿ ಬದಲಾವಣೆ ಬೆನ್ನಲ್ಲೇ ಸಾವಿರಾರು ವರ್ಗಾವಣೆಗಳು. ನಿನ್ನೆ ರಾತ್ರಿ ಹಲವು ಇಲಾಖೆಗಳಲ್ಲಿ ತರಾತುರಿ ಟ್ರಾನ್ಸ್ಫರ್ ಆಗಿದ್ದಾವೆ. ಮುಖ್ಯಮಂತ್ರಿ ಬದಲಾವಣೆಯ ಬೆನ್ನಲ್ಲೇ ಸಾವಿರಾರು ವರ್ಗಾವಣೆಗಳು. ನಿನ್ನೆ ರಾತ್ರಿ ಹಲವು ಇಲಾಖೆಗಳಲ್ಲಿ ತರಾತುರಿ ಟ್ರಾನ್ಸ್ಫರ್. ಹಳೆ ಡೇಟ್ ಹಾಕಿ ವರ್ಗಾವಣೆ ಪಟ್ಟಿ ರಿಲೀಸ್. ಆಹಾರ ಇಲಾಖೆಯಲ್ಲಿ ನಿನ್ನೆ ರಾತ್ರಿ ವರ್ಗಾವಣೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ವರ್ಗಾವಣೆ. ನಗರಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ ರಾತ್ರೋರಾತ್ರಿ ವರ್ಗಾವಣೆ. ತರಾತುರಿ ವರ್ಗಾವಣೆಗಳಿಗೆ ನೂತನ ಸಿಎಂ ಬ್ರೇಕ್ ಸಾಧ್ಯತೆ ಕೂಡ ಇದೆ. ಮುಖ್ಯಮಂತ್ರಿ ಬದಲಾವಣೆಯ ಬೆನ್ನಲ್ಲೇ ಈಗ ಸಾವಿರಾರು ವರ್ಗಾವಣೆಗಳನ್ನ ಮಾಡಲಾಗಿದೆ. ನಿನ್ನೆ ರಾತ್ರೋರಾತ್ರಿ ಹಲವು ಇಲಾಖೆಗಳಲ್ಲಿ ತರಾತುರಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ತರಾತುರಿಯಾಗಿ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಏನಿತ್ತು? ಹಳೆ ಡೇಟ್ಗಳನ್ನು ಹಾಕಿ ಒಂದು ವರ್ಗಾವಣೆ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆಹಾರ ಇಲಾಖೆಯಲ್ಲಿ ನಿನ್ನೆ ರಾತ್ರೋರಾತ್ರಿ ವರ್ಗಾವಣೆ ಮಾಡಿದ್ದಾರೆ. ಕೇವಲ ಆಹಾರ ಇಲಾಖೆ ಮಾತ್ರ ಅಲ್ಲ, ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ ವರ್ಗಾವಣೆ ಆಗಿದೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ವರ್ಗಾವಣೆಯನ್ನ ಮಾಡಲಾಗಿದೆ. ಈ ಒಂದು ತರಾತುರಿ ವರ್ಗಾವಣೆಗಳೇನಿದ್ದಾವೆ ಅದಕ್ಕೆ ನೂತನ ಸಿಎಂ ಬ್ರೇಕ್ ಹಾಕುವ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಹೊಸ ಆಡಳಿತದಿಂದ ವರ್ಗಾವಣೆ ಕ್ಯಾನ್ಸಲ್ ಬಗ್ಗೆ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ನೋಡ್ಬೇಕಾಗುತ್ತೆ ಈ ಒಂದು ಟ್ರಾನ್ಸ್ಫರ್ಗೆ ಏನಾದ್ರೂ ಬ್ರೇಕ್ ಹಾಕ್ತಾರಾ? ಬ್ರೇಕ್ ಹಾಕೋದಾದ್ರೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ? ಈಗಂತೂ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಆಡಳಿತ ಇದೆ. ಇನ್ನು ಹೊಸ ಸಿಎಂಗೆ ಪಟ್ಟಾಭಿಷೇಕ ಆದ ನಂತರ ಈ ಒಂದು ಟ್ರಾನ್ಸ್ಫರ್ಗೆ ಬ್ರೇಕ್ ಹಾಕುವ ಸಾಧ್ಯತೆಗಳು ಕೂಡ ಇದೆ.